ಮನೆಯ ಮೇಲ್ಛಾವಣಿಯಲ್ಲಿ ಕೇಳಿದ ಹೆಜ್ಜೆಗಳು. ರಾತ್ರಿ 12 ಗಂಟೆ. ಮನೆಯೆಲ್ಲ ಲೈಟ್ ಆಫ್. ಹಠಾತ್ ಠಕ್ ಠಕ್ ಠಕ್. ಮನೆಯ ಮೇಲ್ಛಾವಣಿಯಲ್ಲಿ ಯಾರೋ ನಡೆದುಕೊಂಡು ಹೋಗುವ ಶಬ್ದ. ನಿತ್ಯ ಕಣ್ಣು ತೆರೆದು ಕೇಳ್ತಾಳೆ. ಮುಂದಿನ ದಿನ ಮತ್ತೆ ಅದೇ ಶಬ್ದ. ಆದರೆ ಈ ಬಾರಿ ಇನ್ನೂ ಜಾಸ್ತಿ ಸ್ಪಷ್ಟ. ಅಪ್ಪರ್ ಮೇಲಕ್ಕೆ ಹೋಗಿ ನೋಡ್ತಾರೆ. ಯಾರೂ ಇಲ್ಲ. ತಾಯಿ ಹೇಳ್ತಾಳೆ, ಇದು ಒಳ್ಳೆ ಸೂಚನೆಯಲ್ಲ. ಮೂರನೇ ದಿನ. ಶಬ್ದ ಜೊತೆಗೆ ಚಿಕ್ಕ ನಗುವೂ ಕೇಳಿಸುತ್ತದೆ. ನಿತ್ಯ ಧೈರ್ಯ ಮಾಡಿ ಕಿಟಕಿ ಮೂಲಕ ಹೊರಗೆ ನೋಡುತ್ತಾಳೆ. ಮೇಲ್ಛಾವಣಿಯ ಅಂಚಿನಲ್ಲಿ ಬಿಳಿ ಬಟ್ಟೆ ಧರಿಸಿದ ಒಂದು ಆಕಾರ. ಅಪ್ಪ ಓಡಿಕೊಂಡು ಮೇಲಕ್ಕೆ ಹೋಗುತ್ತಾರೆ. ಆ ಆಕಾರ ನಿಧಾನವಾಗಿ ತಿರುಗುತ್ತದೆ. ಆದರೆ ಅದು ಭೂತ ಅಲ್ಲ. ಅದು ಹಳೆಯ ಮನೆಯ ಮಾಲೀಕನ ಆತ್ಮ. ಅವನು ಹೇಳುತ್ತಾನೆ, ಈ ಮನೆಯೊಳಗೆ ಹಳೆಯ ರಹಸ್ಯ ಇದೆ. ನೀವು ಇಲ್ಲಿ ಸುರಕ್ಷಿತ ಅಲ್ಲ. ಹಠಾತ್ ಮನೆಯ ಗೋಡೆಯಲ್ಲಿ ಒಂದು ರಹಸ್ಯ ಬಾಗಿಲು ತೆರೆದುಕೊಳ್ಳುತ್ತದೆ. ಅದರ ಒಳಗಿಂದ ಮಕ್ಕಳ ಆಟಿಕೆ ಶಬ್ದ ಬರುತ್ತದೆ. ಸ್ಕ್ರೀನ್ ಬ್ಲ್ಯಾಕ್. ಆ ಬಾಗಿಲಿನ ಹಿಂದೆ ಏನಿತ್ತು?